ರಾಯಚೂರು ಮಧು ಕೊಲೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ತಿರುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಯಾಕೆ ಅಂದ್ರೆ ಮುಂಚೆಲ್ಲ ನಾವು ಅನ್ಕೊಂಡಿದ್ವಿ ಸುದರ್ಶನ್ ಅನ್ನೋನು ಏನೇ ಹೇಳಿದ್ರು ಕೂಡ ನಾನು ಅವಳನ್ನ ಲವ್ ಮಾಡ್ತಿದ್ದೆ, ಅವಳು ನನ್ನನ್ನ ಲವ್ ಮಾಡ್ತಿದ್ಲು ಅಂತ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರ್ಲಿಲ್ಲ. ಆದ್ರೆ ನಿನ್ನೆಯಿಂದ ಒಂದು 4-5 ಫೋಟೋಗಳು ಅಂದ್ರೆ ಅವರಿಬ್ರು ಜೊತೆಲಿರೋ ಫೋಟೋಗಳು ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಅದನ್ನ ನೋಡಿ ನಮಗೂ ಕೂಡ ತುಂಬಾ ಶಾಕ್ ಆಯ್ತು. ಯಾಕೆ ಅಂದ್ರೆ ಅವರಿಬ್ರು ಎಲ್ಲೇ ಜೊತೆ ಓಡಾಡಿದ್ರು ಏನೇ ಇದ್ರು ಅವೆಲ್ಲ ಕುರುಹುಗಳು ಕೂಡ ಒಂದು ಫೋಟೋದಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ. ಆದ್ರೂ ಕೂಡ ಒಂದ್ ಕಡೆ ಸುದರ್ಶನ್ನೇ ಆರೋಪಿ ಆಗಿದ್ರೆ ಅದ್ ಯಾಕಾಗಿರ್ತಾನೆ ಅಂದ್ರೆ, ಒಂದು ಅವನು ಏನೇ ಮುಂಚೆ ಎಲ್ಲ ಚೆನ್ನಾಗಿ ಲವ್ ಮಾಡ್ತಿರ್ತಾರೆ, ಅದಾದ್ಮೇಲೆ ಅವಳು ಬಂದು ಬ್ರೇಕಪ್ ನ ಮಾಡ್ಕೋತಾಳಂತೆ. ಅದಾದ್ಮೇಲೆ ಇವನು ಏನೇ ಅವನು ಅವಳ ಹಿಂದೆ ಬಿದ್ದು ಪೀಡಿಸಿದ್ರು ಕೂಡ ಒಪ್ಕೋತಿರೋದಿಲ್ಲ ಮಧು ಅನ್ನೋರು. ಅಂತ ಟೈಮ್ನಲ್ಲಿ ಮಧ್ಯ ರೋಡಲ್ಲಿ ನಿಲ್ಲಿಸಿ ನನ್ನ ಲವ್ನ ಯಾಕೆ ಒಪ್ಕೋತಿಲ್ಲ ಅಂತ ಒಂದು ಕ್ವಶನ್ ನ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಕೈಲಿ ಸಿಕ್ಬಿದ್ದಿರ್ತಾರಂತೆ. ಆ ಟೈಮ್ನಲ್ಲಿ ಇನ್ನೊಂದು ಏನು ಇದು ಅಂದ್ರೆ, ಅವ್ರ ಅಪ್ಪ ಬಂದು ಆ ಒಂದು ಮಧು ಅವ್ರನ್ನ ಕೇಳ್ತಾರಂತೆ ಯಾಕೆ ಹುಡುಗನ ಜೊತೆ ಮಾತಾಡ್ತಿದೆ ಅಂತ ಹೇಳಿ. ಮಧು ಅವರನ್ನು ಕೂಡ ಸುದರ್ಶನ್ ಯಾದವ್ ಪರವಾಗಿನೇ ಮಾತಾಡಿರ್ತಾರಂತೆ. ಅಂದ್ರೆ ನನ್ನ ಗಾಡಿಯಿಂದ ಎಳಿತಿದ್ದ ಅಂತ ಹೇಳಿ ಈ ಒಂದು ರೀತಿಯಾದ ಒಂದು ಲವ್ ಅನ್ನ ಮುಚ್ಚಾಕಿ ಈ ರೀತಿಯಾಗಿ ಹೇಳಿರ್ತಾರಂತೆ ಮನೇಲಿ. ಬಟ್ ಆದ್ರೆ ಇವೆಲ್ಲನೂ ನೋಡಿದ್ರೆ ವೀಕ್ಷಕರು ತುಂಬಾ ನಿಜವಾದ ಒಂದು ಒಳಗೆ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೂ ಕೂಡ ನಾವು ದಿನ ಇಂಥ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಮಧು ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ತುಂಬಾ ಒಂದು ಹೋರಾಟಗಳನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಇವರೇ ಇವತ್ತು ಒಂದು ನಮ್ಮ ಹತ್ರ ಒಂದು ಆಶಾ ಅವರು ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ನೋಡೋಣ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ತಾನೇ ಅವ್ನು ಎಲ್ಲ ಹೇಳಿದ್ರು. ಪ್ರತಿಯೊಂದು ಅಂದ್ರೆ ಅವನ ಫೋಟೋಸ್ ಎಲ್ಲ ಸಿಕ್ಕಿದೆ ಅಂತ ನಾವು ಮುಂದೆ ಸಹ ನಿಮ್ಗೆ ತೋರಿಸ್ತೀವಿ. ಆ ಫೋಟೋಸ್ ಎಲ್ಲ ಅದನ್ನ ನೋಡಿದ್ರೆ ನಾನ್ ಬೆಚ್ಚ ಬಿದ್ದಿದ್ದೀನಿ. ಆ ಫೋಟೋಸ್ ನೋಡಿ ನೀವು ಸಹ ಬೆಚ್ಚ ಬೀಳ್ತೀರಾ. ಯಾಕೆ ಅಂತಂದ್ರೆ ಟಿಲ್ ಇವಾಗವರೆಗೂ ಸಹ ಆ ಫೋಟೋಸ್ ಎಲ್ಲೂ ಸಿಕ್ಕಿರ್ಲಿಲ್ಲ, ಯಾರಿಗೂ ಸಹ ಸಿಕ್ಕಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಸುದರ್ಶನ್ ಯಾದವ್ ಆರೋಪಿ ಅಂತ ಎಲ್ಲಾ ಮೀಡಿಯಾದವರು ಸಹ ಪೊಲೀಸರು ಸಹ ಎಲ್ಲಾರು ಅದನ್ನೇ ಹೇಳ್ತಾ ಇದ್ರು. ಆದ್ರೆ ಈ ಫೋಟೋಸ್ ನ ನೋಡಕ್ ಹೋದ್ರೆ ಇಬ್ರು ಜೊತೆಲಿ ಅಂದ್ರೆ ಜಸ್ಟ್ ಈಗ 1 year 2 years ಫೋಟೋಸ್ ನ ನೋಡಿದ್ರೆ ಕಂಡಿಡಿಬೋದು ನಾವ್ 1 year ಇಲ್ಲ 2 years ಅಂತ. ಆದ್ರೆ ಇದು 1 year 2 year ಫೋಟೋಸ್ ನಮಗ್ ಸಿಕ್ಕಿಲ್ಲ. 6 ವರ್ಷದಿಂದ ಇರೋ ಫೋಟೋಸ್ ಸಹ ಸಿಕ್ಕಿದೆ. ಆ ಫೋಟೋಸ್ ಅಲ್ಲಿ ನೋಡಿದ್ರೆ ಎಷ್ಟು ಜೊತೆಗಿರ್ತಾರೆ. ಆದ್ರೆ ಅಷ್ಟು ಪ್ರೀತಿಸ್ತಾ ಇದ್ನಲ್ಲ ಸುದರ್ಶನ್ ಯಾದವ್, ಹೆಂಗೆ ಅವನು ಕೊಲೆ ಮಾಡಕ್ ಸಾಧ್ಯ? ಅದು ಒಂದು ಸಹ ಸಂಶಯ ಇರ್ತಾ ಇದೆ. ಅದಕ್ಕೆ ಎಷ್ಟು ಕ್ಲಾರಿಟಿ ಆಗಿ ನಮಗೂ ಇದುವರೆಗೂ ಸಿಕ್ಕಿಲ್ಲ. ಬಟ್ ನಾವು ಮೊದಲಿಗೆ ಜಸ್ಟಿಸ್ ಕೊಡ್ಲೇಬೇಕು. ಒಂದ್ ನಿಮಿಷ, ಇನ್ನೊಂದು ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಸುದರ್ಶನ್ ಆರೋಪಿ ಆಗಿದ್ರು ಆಗಿರ್ಬೋದು, ಆದ್ರೆ ಅವನೇನಾದ್ರೂ ಆ ತರ ಒಂದು ಕೊಲೆನೇ ಮಾಡಿದಾನೆ ಅಂದ್ರೆ ದಯವಿಟ್ಟು ಹೇಳ್ತೀನಿ ನಮ್ಮ ರಾಯಚೂರು ಪೊಲೀಸರವ್ರಿಗೆ, ಸರ್ ದಯವಿಟ್ಟು ಬಿಡಕ್ ಹೋಗ್ಬಿಡಿ. ಯಾಕೆಂದ್ರೆ ನಾವು ಪ್ರತಿಯೊಂದು ಪ್ರೋಗ್ರಾಮ್ ಅನ್ನು ನೀವು ನೋಡ್ತಿದ್ರೆ ಪ್ರೋಗ್ರಾಮ್ಗಳನ್ನ ಕಮೆಂಟ್ಸ್ಗಳನ್ನ ಒಂದೇ ಒಂದು ಸರಿ ಚೆಕ್ ಮಾಡಿ, ಕಮೆಂಟ್ಸ್ಗಳನ್ನ ಚೆಕ್ ಮಾಡಿ ಜನಗಳು ಯಾವುದೇ ತರ ಡಿಸಿಷನ್ ತಗೊಳಕ್ಕೂ ರೆಡಿ ಇದ್ದಾರೆ. ಯಾಕೆ ಅಂದ್ರೆ ಮಧು ಅನ್ನೋರ್ನ ಯಾರೋ ಬೇರೆಯವಳು ಇಲ್ಲ ಬೇರೆ ರಾಜ್ಯದವಳು ಅಂತ ಹೇಳಿ ನಮ್ಮ ಜನರು ಯಾರು ಟ್ರೀಟ್ ಮಾಡಿಲ್ಲ. ಅವಳು ಹೋಗಿರೋದು ನಮ್ಮ ಮನೆ ಹೆಣ್ಮಗಳು ಅಂತಾನೆ ಕೂಡ ಎಲ್ಲಾ ಕರ್ನಾಟಕದ ಜನರು ಕೂಡ ಇದ್ರ ಬಗ್ಗೆ ಏನು ಎಲ್ಲಾ ರೀತಿಯಾದ ಒಂದು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, CID ಆಫೀಸರ್ಸ್ ಆಗಿರ್ಬೋದು ಅಥವಾ ನಮ್ಮ ಮೀಡಿಯಾದವ್ರು ಆಗಿರ್ಬೋದು, ಮೀಡಿಯಾ ಬಗ್ಗೆ ಹೇಳ್ಬೇಕು ನಾನು. ನೆನ್ನೆ ಏನೋ ಚೆನ್ನಾಗಿ ಆಗ್ತಾ ಇದ್ರಿ ನಮ್ಮ ಮಧು ಅವ್ರ ಬಗ್ಗೆ, ಆದ್ರೆ ಇವತ್ತಿನ ದಿವಸ ಯಾವುದೇ ರೀತಿಯಾದ ನ್ಯೂಸ್ ಇಲ್ಲ. ಮತ್ತೆ ಪತ್ರಿಕೆಗಳಲ್ಲೂ ಕೂಡ ನಮ್ಮ ಕನ್ನಡ ಪತ್ರಿಕೆಗಳಲ್ಲಿ ಒಂದೇ ಒಂದು ರೀತಿಯಾದ ಆರ್ಟಿಕಲ್ ಇಲ್ಲ. ಏನಾಯ್ತು ಎಂತಾಯ್ತು ಅಂತ ಕನ್ನಡಿಗರಿಗೆ ಅವ್ರ ಬಗ್ಗೆ ಏನಿದೆ ನ್ಯಾಯ ಅದನ್ನು ತಿಳಿಸೋಣ ಅನ್ನೋದೇ ನಮ್ಮ ಪತ್ರಿಕೆಗಳು ನಿಜವಾಗ್ಲೂ ಯಾಕೋ ಒಂದು ಗಮನನೇ ಕೊಡ್ತಿಲ್ಲ ಆ ವಿಷಯಕ್ಕೆ. ನಮಗೆ ತುಂಬಾ ಬೇಜಾರಾಗ್ತಿದೆ. ಯಾಕೆ ಅಂದ್ರೆ ನಾವೆಲ್ಲೋ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರ್ತೀವಿ, ಬಟ್ ಆ ಒಂದು ಹತ್ರಕ್ಕೆ ಹೋಗ್ಲಿ ನಮ್ಮೆಲ್ಲ ಕರ್ನಾಟಕ ಜನರುಗಳಿಗೆ ಆ ಪವರ್ ಇದ್ಬಿಟ್ಟು ಇದ್ರೆ ಇಷ್ಟೊತ್ತಿಗೆ ಆರೋಪಿ ಯಾರು ಅನ್ನೋದನ್ನ ಕಂಡುಹಿಡಿಯಬಹುದಾಯ್ತು. ಬಟ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಆ ಪವರ್ ನಮಗಿಲ್ಲ. ಕಣ್ಣಿಡಿಯಕ್ಕೆ ಅಲ್ಲಿಗೆ ಹೋಗಿ ನಮ್ಗೆ ಕಣ್ಣಿಡಿಯಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆ ಪವರ್ ಎಲ್ಲ ನಿಮಗಿದೆ ಸರ್. ದಯವಿಟ್ಟು ಹೇಳ್ತಾ ಇದೀನಿ, ಇದನ್ನ ನೋಡ್ಬಿಟ್ಟಾದ್ರೂ ಕೂಡ ಕರ್ನಾಟಕದ ಜನರು ಬೇಕಾದ್ರೆ ನೀವು ನೋಡಿ ಕಮೆಂಟ್ಸ್ಗಳನ್ನ ನೋಡ್ತಾ ಇರಿ ಕೆಳಗಡೆ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ. ಮತ್ತೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ, ಮಧು ಅವ್ರದ್ದು ಈ ರೀತಿಯಾಗಿ ಆದ್ಮೇಲೆ ಅಂದ್ರೆ ಅವರದ್ದು ಕೊಲೆ ಆತ್ಮಹತ್ಯೆ ಅಂತ ಬಿಂಬಿಸ್ತಾರೆ, ಆತ್ಮಹತ್ಯೆ ಆದ್ಮೇಲೆ ಕೊಲೆ ಅಂತ ಬಿಂಬಿಸ್ತಾರೆ. ಕೊಲೆ ಅನ್ನೋದಾದ್ಮೇಲೆ ಯಾರು ಕೂಡ ಹೋರಾಟ ಮಾಡ್ಲಿಕ್ಕೆ ಮೊದಲಿಗೆ ಮುಂದೆ ಬರೋದಿಲ್ಲ. ಮೊದಲು ರಾಯಚೂರಿನಲ್ಲಿ ಮಾತ್ರ ಹೋರಾಟಗಳಾಗ್ತಾ ಇರುತ್ತೆ ಈ ರೀತಿ ಜಸ್ಟಿಸ್ ಫಾರ್ ಮಧು ಅಂತ ಹೇಳಿ. ಮತ್ತೆ ನಮ್ಮ ಕನ್ನಡ ಸ್ಟಾರ್ಗಳು ಕೂಡ ಒಂದು ಫೇಸ್ಬುಕ್ ನಲ್ಲಿ ಅದರಲ್ಲಿ ಸಂತಾಪ ವ್ಯಕ್ತಪಡಿಸ್ತಾರೆ ಹೊರತು ಯಾರು ಕೂಡ ಮುಂದೆ ಬರೋದಿಲ್ಲ. ಆದ್ರೆ ಬಿಗ್ ಬಾಸ್ ಖ್ಯಾತಿಯ ಒಂದು ಭುವನ್ ಅವರು ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿ ಎಲ್ಲಾ ಸುಮಾರು ಸಂಘದ ವಿದ್ಯಾರ್ಥಿಗಳನ್ನ ಸೇರಿಸಿ ಇಲ್ಲ ಇದಕ್ಕೆ ಪ್ರತಿಭಟನೆ ನ್ಯಾಯ ಸಿಗ್ಲೇಬೇಕು ಅಂತ ಹಗಲು ರಾತ್ರಿ ಹೋರಾಡಿ, ಇದು ಬೇಕಾದ್ರೆ ಯಾವುದೇ ರೀತಿಯಾಗಿ ಹೋದ್ರೂ ಕೂಡ ನಾನು ಅದನ್ನ ಫೇಸ್ ಮಾಡ್ತೀನಿ, ಬಟ್ ಆ ಹುಡುಗಿಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ನಮ್ಮ ಭುವನ್ ಅವರು ಕೂಡ ತುಂಬಾ ಅದು ಕೇಳ್ಕೊತಿದ್ದಾರೆ, ನಮಗೆ ನ್ಯಾಯ ಬೇಕು, ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಮತ್ತೆ ಅವ್ರು ಹೋರಾಟ ಮಾಡ್ಬೇಕಾದ್ರೂ ಕೂಡ ಹಲವಾರು ಜನಗಳು ಇಲ್ಲ ಸರ್ ಈ ಮದುವೆಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ನಡು ರೋಡಲ್ಲೇ ಸೀಮೆಣ್ಣೆನೂ ಕೂಡ ಸುರ್ಕೊಂಡಿದ್ದಾರೆ. ಬಟ್ ಹೇಳ್ತಾ ಇದೀನಿ, ಈ ಕಾವು ತುಂಬಾ ದಿನ ತುಂಬಾ ಹೆಚ್ಚಾಗ್ತಿದೆ. ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದು ಅಲ್ಲಿ ಹೋಗಕ್ಕಿಂತ ಮುಂಚೆ
ಅದು ಏನಿದೆ ಅದನ್ನ ಡೀಟೇಲ್ಸ್ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಅದು ಏನಿದೆ ಅನ್ನೋದನ್ನ ದಯವಿಟ್ಟು ನಮ್ಮ ಕರ್ನಾಟಕದ ಜನರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇರ್ತೀನಿ. ವೀಕ್ಷಕರೇ, ನಾವು ಇವಾಗ ತಾನೇ ಹೇಮಂತ್ ಅವ್ರು ಎಲ್ಲಾರು ಹೇಳಿದ್ರು ಡೀಟೇಲ್ ಆಗಿ. ನಾನು ಅಷ್ಟೇ, ನಾನು ಅದನ್ನೇ ಕೋರ್ತಾ ಇದ್ದೀನಿ. ಪ್ಲೀಸ್ 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 ಪೊಲೀಸ್ ಅವರು ಮತ್ತೆ ಮೀಡಿಯಾ ಮತ್ತೆ ಕರ್ನಾಟಕ ಪತ್ರಿಕೆ ಅವರು ಎಲ್ಲರೂ ಸಹ ಮಧು ಬಗ್ಗೆ ಆರ್ಟಿಕಲ್ ಅಥವಾ ಇಲ್ಲಿವರೆಗೂ ಏನ್ ನಡೀತಿದೆ ಮತ್ತೆ ಸಂಶೋಧನೆ ಏನೇನ್ ನಡೀತಾ ಇದೆ ಪ್ರತಿ ಒಂದನ್ನು ಅಂತಂದ್ರೆ ಈಗ ಇಲ್ಲಿವರೆಗೂ ಏನ್ ನಡೆದಿದೆ, ಸುದರ್ಶನ್ ಯಾದವ್ ಏನಂತ ಮಾತಾಡಿದ್ದಾನೆ, ಮತ್ತೆ ಎಲ್ಲಿವರೆಗೂ ಸೇಡಿ ಇನ್ವೆಸ್ಟಿಗೇಷನ್ ನಡೆದಿದೆ ಅಲ್ಲಿವರೆಗೂ ಡೀಟೇಲ್ಸ್ ನ ಕೊಡಿ ಸರ್. ನಿನ್ನ ಅದನ್ನೇ ಸರ್ ನಾವು ಕೇಳ್ತಾ ಇರೋದು. ಯಾಕಂದ್ರೆ ಕರ್ನಾಟಕ ಜನತೆ ಎಲ್ಲರೂ ಅದನ್ನೇ ಕೋರ್ಕೊಂತಾ ಇರೋದು. ಯಾಕೆಂತಂದ್ರೆ ಸುದರ್ಶನ್ ಯಾದವ್ ಅಥವಾ ಯಾವ ಆರೋಪಿಗೆ ಆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ಬಿಗ್ ಬಾಸ್ ಖ್ಯಾತಿಯ ಭುವನ್ ಮತ್ತು ಅಶೋಕ ಪೂರ್ಣಾಚಾರ್ಯ ಇಬ್ರು ಸಹ ಬಂದಿದ್ದಾರೆ. ರಾಯಚೂರಲ್ಲಿ ಎಲ್ಲಾ ಹೋರಾಟಕ್ಕೂ ಅವ್ರು ನಿಂತು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ. ನಾನು ಅದೇ ತರ ಎಲ್ಲರೂ ಮುಂದೆ ಬಂದು ಪ್ರತಿಭಟನೆ ಮಾಡಿ ಮತ್ತೆ ಜಸ್ಟಿಸ್ ಫಾರ್ ಮಧು ಅಂತಾನೆ ನಾನು ಕೇಳ್ಕೊಂತ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ಜಸ್ಟಿಸ್ ಫಾರ್ ಮಧು. ಈಗ ಒಂದು ಕೆಲವೊಂದು ಫೋಟೋಸ್ಗಳು ಅಂತ ನಾನು ಮುಂಚೆನೆ ಹೇಳಿದೆ ನಿಮಗೆ, ಅವರಿಬ್ರು ಜೊತೆಲಿರೋದು ಫೋಟೋಗಳನ್ನ ನಾನು ಕೆಲವೊಂದು ತೋರಿಸ್ತೀನಿ. ಮತ್ತೆ ಪ್ರತಿಭಟನೆ ವೇಳೆ ಒಬ್ಬ ವ್ಯಕ್ತಿ ಸೀಮೆಣ್ಣೆ ಸುರ್ಕೊಂಡಿದ್ದಾನೆ, ಅದನ್ನು ಕೂಡ ನಾನು ಈಗ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ವಿಡಿಯೋದಲ್ಲಿ ಪ್ರತಿಯೊಂದು ನಾನು ಏನೇನ್ ಹೇಳಿದೆ ಅಥವಾ ಹೇಮಂತ್ ಏನೇನ್ ಹೇಳಿದ್ರು ಪ್ರತಿಯೊಂದು ಕ್ಲಿಯರ್ ಕಟ್ ಆಗಿ ನಿಮ್ ಕಣ್ಮುಂದೆನೆ ತೋರಿಸ್ತಾ ಇದೀವಿ. ಅದಲ್ದಿರ ವೀಕ್ಷಕರ ಇನ್ನೊಂದು ಕ್ವಶನ್ ಆಗಿ ಉಳಿದಿರೋದೇನು ಅಂತಂದ್ರೆ, ಆ ಮಧು ಪತ್ತಾರ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಸುದರ್ಶನ್ ಯಾಕೆ ಕೊಲೆ ಯಾಕೆ ಕೊಲೆ ಮಾಡ್ಬೇಕಿತ್ತು ಅಂದ್ರೆ ಆ 4-5 ವರ್ಷದಿಂದ ಅಷ್ಟು ಪ್ರೀತಿಸ್ತಾ ಇರ್ತಾನೆ ಆ ಹುಡುಗಿನ. ಬಟ್ ಸಡನ್ ಆಗಿ ಕೊಲೆ ಮಾಡಿದಾನೆ ಅಂತ ಹೇಳ್ತಾ ಇದಾರೆ, ಮತ್ತೆ ಕೊಲೆ ಮಾಡಿದಾನೆ ಅಂತಾನು ಪ್ರೂಫ್ ಸಿಗ್ತಾ ಇದೆ. ಬಟ್ ಏನಂತಾನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಷ್ಟೊಂದು ಹೆಣ್ಮಕ್ಳಿಗೆ ಅಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಏನ್ದಿಗೆ ಅಂತ ಗೊತ್ತಿಲ್ಲ. ಬೇರೆ ಹೆಣ್ಮಕ್ಳು ಸಹ ಇವಾಗ ಆಗಿರೋ ಮಧು ಪತ್ತಾರ್ಗೆ ಆಗಿರೋ ಅನ್ಯಾಯಕ್ಕೆ ಬೇರೆ ಹೆಣ್ಮಕ್ಳು ಆಚೆ ಬರಕ್ಕೂ ಸಹ ಭಯ ಪಡ್ತಾ ಇದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಏನು ಅಂದ್ರೆ, ನಾವು ಓಕೆ ಸುದರ್ಶನ್ ಮೇಲೆ ಅಪರಾಧಿ ಅಂತ ಆರೋಪಿ ಅಂತ ಮಾತ್ರ ಡೌಟ್ ಪಡ್ತಿದೀವಿ ಅಂದ್ರೆ ಅದು ಓಕೆ ಆಗಿತ್ತು. ಬಟ್ ಆದ್ರೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ, ನಿಮ್ಗೆ ಹೇಳಿದ್ದೆ ನಾನು ಓಟ್ ಪ್ರೋಗ್ರಾಮ್ ಅಲ್ಲಿ, ಆಂಜನೇಯ ಅಂದ್ರೆ ರೈಟರ್ ಆಂಜನೇಯ ಅನ್ನೋರು ಕೂಡ ಮಧು ಗಾಡಿ ಕೀ ಮತ್ತೆ ಮೊಬೈಲ್ ಫೋನ್ ಅನ್ನು ಕೂಡ ಎತ್ತಿ ಅವ್ರ ಮನೆಗೆ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡಿದ್ರೆ, ಯಾಕಂದ್ರೆ ಆ ರೈಟರ್ ಆಂಜನೇಯ ಅನ್ನೋನು ಆ ಆರೋಪಿ ಸುದರ್ಶನ್ ಏನಿದ್ದಾನೆ ಅವರ ಮಾವ ಅಂತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೋಸ್ಟ್ಲಿ ಅವರಿಬ್ಬರಲ್ಲೂ ಕೂಡ ಏನಾದರೂ ಒಂದು ಒಳ ಚಟುವಟಿಕೆಗಳು ನಡೆದು ಈ ಒಂದು ಘಟನೆ ಆಗಿರ್ಬೋದು. ಮತ್ತೆ ನಮಗೆ ಕಮೆಂಟ್ಸ್ ಬರೋದ್ರಲ್ಲಿ ಏನಂತ ಬರೀತಿದ್ದಾರೆ ಅಂದ್ರೆ, ಸರ್ ಇದು ಒಬ್ಬರಿಂದ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ, ಒಂದು 5-6 ಜನ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಯಾಕೆಂದ್ರೆ ಆ ರೀತಿಯಾಗಿ ಒಂದು ಯಾವ ವಿಚಿತ್ರವಾಗಿ ಕೊಲೆ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮೊದಲು ಇದ್ರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಮ್ಗೆ ಶಕ್ತಿ ಆಗಲ್ಲ. ಯಾಕೆಂದ್ರೆ ನಾವು ಕೂಡ ನೋಡಿರೋದು ಇದೇ ಮೊದಲನೇ ಬಾರಿ ಈ ರೀತಿಯಾಗಿ ಕೊಲೆ ಮಾಡಿರೋದು. ಯಾರು ಆರೋಪಿ ಸಿಗ್ತಾನೆ ಅವ್ರಿಗೆ ಏನಾದ್ರು ನೀವು ಬೇಲ್ ಮೇಲೆ ನೀವು ಈಚೆ ಕಳಿಸ್ಬಿಟ್ರೆ ಸರ್ ಪೊಲೀಸ್ ಅವರೇ, ನಿಜವಾಗ್ಲೂ ಕರ್ನಾಟಕ ಜನರು ಮಧುನ ಯಾವ ರೀತಿಯಾಗಿ ನೇಣು ಹಾಕಿದ್ದಾರೆ ಇವರೆಲ್ಲ ಸೇರ್ಕೊಂಡು, ಅದೇ ರೀತಿಯಾಗಿ ಕರ್ನಾಟಕದ ಜನರು ಕೂಡ ಅದೇ ರೀತಿಯಾಗಿ ಅಪರಾಧಿಗಳಿಗೆ ಮಾಡ್ತಾರೆ. ಇದಂತೂ ಸತ್ಯ. ಹೇಮಂತ್ 100% ಕರೆಕ್ಟ್. ಹೇಮಂತ್ ನೀವ್ ಹೇಳಿದ ಅಷ್ಟು 100% ಕರೆಕ್ಟ್. ಯಾಕೆ ಅಂತಂದ್ರೆ ಸುದರ್ಶನ್ ಯಾದವ್ಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗ್ಬಾರ್ದು. ಕರ್ನಾಟಕ ಸರ್ಕಾರ ಏನನ್ನಾದ್ರೂ ಕೊಡ್ಲಿ ತೀರ್ಪು, ಆದ್ರೆ ಬೇಲ್ ಮಾತ್ರ ಸಿಗ್ಬಾರ್ದು. ಅವನ್ಗೆ ಬೇಲ್ ಸಿಕ್ಕಿದ್ರು ಕೂಡ ಈ ಕರ್ನಾಟಕ ಜನ ರೊಚ್ಚಿಗೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಹೆಣ್ಮಕ್ಳು ಹೆಂಗೆ ಅಂದ್ರೆ ಎಷ್ಟು ನೋವಲ್ಲಿ ಅವಳು ಸತ್ತಿರ್ತಾಳೋ ಅದೇ ರೀತಿ ಅವ್ನು ಯಾವತ್ತು ಬರ್ತಾನೋ ಕ್ಷಣದಲ್ಲಿ ಅವನು ಸಾಯ್ತಾನೆ. ಇದು ಬರ್ದಿಟ್ಕೊಳ್ಳಿ ವೀಕ್ಷಕರೇ, ಹಿಂಗೇನೆ ಆಗೋದು. ಕರ್ನಾಟಕ ಜನ ರೊಚ್ಚಿಗೆ ಗೆದ್ದೆ ಹೇಳ್ತಾರೆ. ಯಾಕೆಂತಂದ್ರೆ ಕರ್ನಾಟಕ ಜನದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಈ ತರ ಆಗೇ ಇಲ್ಲ. ಸೊ ರಾಯಚೂರಲ್ಲೇ ಆಗಿರೋದು ಇದು ಫಸ್ಟ್ ನಮ್ಗೆ ದುಃಖ ತರ್ತಾ ಇದೆ. ಯಾಕೆಂದ್ರೆ ಇದ್ರ ಬಗ್ಗೆ ಮಾತಾಡಕ್ಕೂ ಸಹ ತುಂಬಾ ಕಷ್ಟ ಆಗ್ತಾ ಇದೆ. ಓಕೆ, ಇದೆಲ್ಲ ಆದ್ಮೇಲೆ ಇನ್ನೊಂದು ನಮ್ಮ ಪ್ರೋಗ್ರಾಮ್ಗಳಿಗೆ ಮಧುಗೆ ಜಸ್ಟಿಸ್ ಫಾರ್ ಮಧು ಅಂತ ಹೇಳಿ ನಾನು ಹಲವು ಪ್ರೋಗ್ರಾಮ್ಗಳನ್ನ 3-4 ಪ್ರೋಗ್ರಾಮ್ಗಳೆಲ್ಲ ಮಾಡಿದ್ವಿ. ಅದರಲ್ಲಿ ತುಂಬಾ ಜನ ಅಂದ್ರೆ ಎಷ್ಟು ಒಂದು 500 ಕಮೆಂಟ್ಸ್ ಏನಾದ್ರು ಬಂದಿದ್ರೆ ಅದರಲ್ಲಿ 499 ಕಮೆಂಟ್ಸ್ ಕೂಡ ಮಧು ಪರವಾಗಿದ್ರೆ, ಯಾರಾದ್ರೂ ಒಬ್ರು ಏನಂತ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಯಾಕದು, ನಿಮಗೇನದು ಅಂತ ಎಲ್ಲ ಡಿಸ್ಲೈಕ್ಗಳೆಲ್ಲ ಮಾಡ್ತಿದ್ದಾರೆ. ನಿಜವಾಗ್ಲೂ ಸರ್ ಅಂತವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನಾದ್ರು ಹಂಗೇನಾದ್ರು ಆಗಿದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಅಲ್ವಾ? ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಎಲ್ಲರೂ ಕೂಡ ಮಧು ಪರವಾಗಿ ನಿಂತ್ಕೊಳ್ಳೋಣ. ಯಾಕೆ ಅಂದ್ರೆ ನಾವು ಸುಮ್ಮನೆ ಇದ್ರೆ ಇದನ್ನ ಹಂಗೆ ಮುಂದೆ ತಗೊಂಡೋಗಿ ಮುಂದೆ ಒಂದ್ ದಿವಸ ಮುಚ್ಚಾಕೋದು ಇದನ್ನ. ಯಾಕೆಂದ್ರೆ ಆ ರೀತಿಯಾಗಿ ಅಲ್ಲಿ ನಡೀತದೆ ಅಂತ ಹೇಳ ಮೂಲಗಳಿಂದೆಲ್ಲ ತಿಳಿದು ಬರ್ತಾ ಇದೆ ನಮಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕರ್ನಾಟಕದ ಜನರು ಇವರ ನ್ಯಾಯದ ಪರವಾಗಿ ನಾವು ಯಾವಾಗಲೂ ಎಚ್ಚೆತ್ಕೊಂಡಿದ್ರೆ ಅತಿ ಬೇಗನೆ ನಮಗೆ
ಅವರ ರೀತಿಯಾಗಿ ಏನೇನ್ ನಮಗೆ ನ್ಯಾಯ ಸಿಗ್ಬೇಕು ಅವೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ, ಅಪರಾಧಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಯಾಕೆಂದ್ರೆ ವೀಕ್ಷಕರೇ 13ನೇ ತಾರೀಕು ಏಪ್ರಿಲ್ ಕಾಣೆ ಆಗಿದ್ದು ಮಧು, ಬಟ್ 16ನೇ ತಾರೀಕು ಅವ್ರಿಗೆ ಶವವಾಗಿ ಸಿಗ್ತಾರೆ. 16ನೇ ತಾರೀಕಿಂದ ಇಲ್ಲಿವರೆಗೂ ಆರೋಪಿ ಯಾರು ಅಂತ ಕಂಡುಹಿಡಿಬೇಕಾ ವೀಕ್ಷಕರೇ? ಪೊಲೀಸರಿಗೆ ಅಷ್ಟೊಂದು ರೈಟ್ಸ್ ಇದೆ ಅಂದ್ರೆ ಕರ್ನಾಟಕ ಜನರು ಈಗಲೇ ರೊಚ್ಚಿಗೆಳ್ಬೇಕಾದ್ರೆ ಪೊಲೀಸರಿಗೆ ಅಷ್ಟೊಂದು ರೈಟ್ಸ್ ಇರ್ಬೇಕಾದ್ರೆ ಅವ್ರು ಅದನ್ನ ಮಾಡ್ಬೇಕು. ಮತ್ತೆ ನಮಗೋಸ್ಕರ ನಾವು ಅದನ್ನೇ ಕೇಳ್ಕೊಂತ ಇರೋದು, ನಮ್ಮ ರಿಕ್ವೆಸ್ಟ್ ಎಲ್ಲಾ ಮೀಡಿಯಾಗಳು ಅದನ್ನ ತೋರಿಸಿ ಮತ್ತೆ ಮಧು ಪತ್ತಾರ್ ಅವ್ರದ್ದು ಇಲ್ಲಿವರೆಗೂ ಏನ್ ಕೇಸ್ ಸ್ಟಡಿ ನಡೆದಿದೆ ಅದನ್ನ ನಮ್ಗೆ ತಿಳಿಸ್ಕೊಡಿ ಅಂತಾನೆ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ನಾನು ಜಸ್ಟಿಸ್ ಫಾರ್ ಮಧು ಅಂತಾನೆ ನಾನು ಹೇಳೋದು, ಎಲ್ಲಾ ಹೆಣ್ಮಕ್ಳ ಪರವಾಗಿ ನಾನು ನಿಂತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಮಧು, ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗ್ಬಾರ್ದು ಅಂತಾನೆ ನಾನು ಕೇಳ್ಕೊಂತ ಇರೋದು. ಓಕೆ, ನೀನ್ ಹೇಳಿದ್ದು ನಿಜ ಆಶಾ. ನಿಜವಾಗ್ಲೂ ಯಾವ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಆಗ್ಬಾರ್ದು. ಯಾಕಂದ್ರೆ ಅವರು ಕೂಡ ನಮ್ಮ ಮನೆಯಲ್ಲಿ ಒಬ್ರು ಅಂತಾನೆ ಹೇಳಿ ನಾವೆಲ್ಲರೂ ಭಾವಿಸ್ಬೋದು. ಈ ಅಪರಾಧಿಗೆ ಕೊಡೋ ಶಿಕ್ಷೆ ಹೇಗಿರ್ಬೇಕು ಅಂದ್ರೆ, ನಾಳೆ ಒಂದು ದಿವಸ ಯಾರೇ ಕಿಡಿಗೇಡಿಗಳು ಒಂದು ಹೆಣ್ಣನ್ನ ಆ ದೃಷ್ಟಿಯಲ್ಲಿ ನೋಡ್ಬೇಕು ಅಂದ್ರೆ ತುಂಬಾ ಎಚ್ಚೆತ್ಕೊಂಡು ಈ ಒಂದು ಘಟನೆಯನ್ನ ನೆನೆಸ್ಕೋಬೇಕು ಅವರು. ಇಲ್ಲಪ್ಪ, ಆ ಟೈಮ್ನಲ್ಲಿ ಅವಂಗೆ ಅಪರಾಧಿಗಂತ ಶಿಕ್ಷೆ ಕೊಟ್ಟಿದ್ರು, ಇನ್ ಮುಂದೆ ಯಾರು ಕೂಡ ಹಂಗೆ ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಈ ಘಟನೆಗೆ ಆಧಾರಿತವಾದ ಒಂದು ಅಪರಾಧಿಗಳಿಗೆ ಏನ್ ಶಿಕ್ಷೆ ಆಗುತ್ತೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೇಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಹೇಳೋದು ಅದನ್ನೇ, ಜಸ್ಟಿಸ್ ಫಾರ್ ಮಧು. ಆದಷ್ಟು ಬೇಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಯಾಕೆಂದ್ರೆ ರಾಯಚೂರು ಪೊಲೀಸ್ ಅವರು ಮತ್ತೆ CIDಗಳು ತುಂಬಾ ಒಂದು ಚೆನ್ನಾಗಿ ಮೊನ್ನೆಯಿಂದ ಹೇಳಿ ತನಿಖೆಗಳನ್ನ ಶುರು ಮಾಡಿದರೆ, ಅದರಲ್ಲೇ ಈ ರೀತಿ ಫೋಟೋಗಳೆಲ್ಲ ನಮಗೆ ಸಿಗ್ತಾ ಇರೋದು. ನಿಜವಾಗ್ಲೂ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುತ್ತೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಮಾತ್ರ ನಾವ್ ಯಾರು ಸುಮ್ಮನಿರೋದು ಬೇಡ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಧುಗೆ ನ್ಯಾಯ ಸಿಗಲೇಬೇಕು. ಜಸ್ಟಿಸ್ ಫಾರ್ ಮಧು. ಜಸ್ಟಿಸ್ ಫಾರ್ ಮಧು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ CIDಗಳು ತುಂಬಾ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ, ನಾವು ಅದನ್ನ ನೋಡ್ತಾನು ಬರ್ತಾ ಇದೀವಿ. ಯಾಕಂದ್ರೆ ಸುದರ್ಶನ್ ಯಾದವ್ನ ಎಲ್ಲೆಲ್ಲಿ ಓಡಾಡಿದ್ದಾರೆ ಮತ್ತೆ ಅವತ್ತಿನ ಸಹ ಏನೇನ್ ಆಗಿದೆ ಅನ್ನೋದನ್ನ ಪ್ರತಿಯೊಂದು ಇಂಚು ಸಹ CID ಪೊಲೀಸ್ಗಳು ತೆಗಿತಾ ಇದ್ದಾರೆ. ನಾನು ಅದನ್ನ ನೋಡ್ತಾ ಇದ್ದೀನಿ. ಸೊ ನಿಮ್ಗೂ ಸಹ ಅದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿವರೆಗೂ ಏನೇನ್ ನಡೀತಿದೆ ಅನ್ನೋದೆಲ್ಲ ಹೊರಗೆ ಬರ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಕರ್ನಾಟಕ ಜನದ ಉದ್ದೇಶ ಅಂತ ಹೇಳಿ ನಾನು ನಿಮ್ ಮುಂದೆ ಬಂದು ಮಾತಾಡ್ತಾ ಇದ್ದೀವಿ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಜಸ್ಟಿಸ್ ಫಾರ್ ಮಧು, ಜಸ್ಟಿಸ್ ಫಾರ್ ಮಧು ಅಂತಾನೆ ನಾನು ಹೇಳ್ತಾ ಇರೋದು. ಓಕೆ ವೀಕ್ಷಕರೇ, ನಾನು ಇವತ್ತಿನ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೇನಾದ್ರೂ ನಾನು ಮಧು ವಿಚಾರವಾಗಿ ನಮ್ಮ TV ಮಾಧ್ಯಮದವರು ನಾವು ಮಧು ವಿಚಾರವಾಗಿ ಏನೇ ಕ್ಲೂನನ್ನ ತೋರಿಸ್ತಾ ಹೋದ್ರು ಕೂಡ ನಾನು ತೋರಿಸ್ತೀನಿ. ನಮ್ಮ ತಂಡ ತೋರಿಸುತ್ತೆ. ಖಂಡಿತವಾಗ್ಲೂ ಯಾವುದೇ ಕ್ಷಣಕ್ಕಾದ್ರೂ ನಮ್ಮ ಚಾನೆಲ್ನ ನೀವು ಫಾಲೋ ಮಾಡ್ತಾ ಇರಿ. ನಾನು ಮಧು ವಿಚಾರವಾಗಿ ಏನೇ ಇದ್ರು ಕೂಡ ನಾನು ತಂದು ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ನಾನು ನಿಮ್ಮ ಹೇಮಂತ್ ಬಿ. ನಾನು ನಿಮ್ಮ ಆಶಾ ಅರಸ್. ಗುಡ್ ಬೈ. ಗುಡ್ ಬೈ.